ಆಕೆಯ ಹುಟ್ಟೂರು ಚಳ್ಳಕೆರೆ, ಆತನದ್ದು ನ್ಯೂಜಿಲೆಂಡ್. ಇವರಿಬ್ಬರ ಮಧ್ಯೆ ಶುರುವಾದ ಪ್ರೀತಿ ಸಪ್ತಪದಿ ಏರಿಸಿದೆ. ನ್ಯೂಜಿಲೆಂಡ್ನಿಂದ ಬಂದು ದಾವಣಗೆರೆಯಲ್ಲಿ ಹಾಸ್ಯಮಣಿ ಏರಿದ್ದಾರೆ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಏನೀ ಸ್ನೇಹ ಸಂಬಂಧ, ಎಲ್ಲಿಯದು ಈ ಅನುಬಂಧ. ಈ ಜೋಡಿಗಳದ್ದು ಸಹ ಇಂಥದ್ದೇ ಅನುಬಂಧದ ಕತೆ. ಎಲ್ಲಿಯ ಚಳ್ಳಕೆರೆ, ಎಲ್ಲಿಯ ನ್ಯೂಜಿಲೆಂಡ್. ಆದ್ರೀಗ ಇವರಿಬ್ರು ಸತಿ ಪತಿಗಳಾಗ್ತಿದ್ದಾರೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವರು ಗಂಡ ಹೆಂಡತಿ ಅನ್ನೋ ಸಂಬಂಧದಲ್ಲಿ ಬೆಸೆದುಕೊಂಡಿದ್ದಾರೆ. ನ್ಯೂಜಿಲೆಂಡ್ನಲ್ಲಿ ನೆಲೆಸಿದ್ದ ಜೋಡಿ ಹಕ್ಕಿಗಳು ದಾವಣಗೆರೆಯಲ್ಲಿ ಸಪ್ತಪದಿ ತುಳಿದಿದೆ. ಚಳ್ಳಕೆರೆ ಟು ನ್ಯೂಜಿಲೆಂಡ್ ನಡುವೆ ಮದುವೆ ನಂಟು. ಓಕ್ಲ್ಯಾಂಡ್ ಜೋಡಿ ದಾವಣಗೆರೆಯಲ್ಲಿ ಸಪ್ತಪದಿ. ಬಿಳಿ ಪಂಚೆ, ಬಿಳಿ ಅಂಗಿ, ತಲೆ ಮೇಲೆ ಪೇಟ, ಪಕ್ಕದಲ್ಲಿ ಸ್ಫುರದ್ರೂಪಿಯಂತಹ ಚೆಲುವೆ. ಇವರಿಬ್ಬರ ಜೋಡಿ ನೋಡ್ತಾ ಇದ್ರೇನೆ ನಿಜಕ್ಕೂ ಖುಷಿ ಆಗ್ತಿದೆ. ದಾವಣಗೆರೆಯ ಅಪೂರ್ವ ರೆಸಾರ್ಟ್ನಲ್ಲಿ ಅಪರೂಪದ ಮದುವೆಯೊಂದು ನಡೆದಿದೆ. ಭಾರತೀಯ ಸಂಪ್ರದಾಯಕ್ಕೆ ವಿದೇಶಿಗರು ಮನಸೋತು ಹೋಗಿದ್ದಾರೆ. ಈ ಹೆಣ್ಮಗಳ ಹೆಸರು ಪೂಜಾ ಅಂತ. ಇವರ ತಂದೆ ನಾಗರಾಜ್. ಸಿವಿಲ್ ಎಂಜಿನಿಯರ್ ಆಗಿರೋ ನಾಗರಾಜ್ ನ್ಯೂಜಿಲೆಂಡ್ ಸೇರ್ಕೊಂಡು 20 ವರ್ಷವಾಗಿದೆ. ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಸೆಟಲ್ ಆಗಿದ್ದಾರೆ. ಆದ್ರೂ ಹುಟ್ಟೂರಿನ ನಂಟು ಬಿಟ್ಟಿರಲಿಲ್ಲ. ಓಕ್ಲ್ಯಾಂಡ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಪೂಜಾ ನೇತ್ರ ತಜ್ಞೆಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಈ ವೇಳೆ ಕ್ಯಾಂಪಬೆಲ್ ಅನ್ನೋ ಯುವಕನ ಜೊತೆ ಪ್ರೇಮಾಂಕುರವಾಗಿತ್ತು. ಇಬ್ಬರೂ ಮದುವೆಯಾಗೂ ನಿರ್ಧಾರ ಮಾಡ್ತಿದ್ದಂತೆ ಮನೆಯವರೆಲ್ಲ ಸೇರ್ಕೊಂಡು ಮದುವೆ ನಿಶ್ಚಯವನ್ನೂ ಮಾಡಿದ್ರು. ಆದ್ರೆ ಪೂಜಾ ತಂದೆಗೆ ತಮ್ಮ ಮಗಳ ಮದುವೆಯನ್ನ ಹುಟ್ಟೂರಲ್ಲೇ ಮಾಡಬೇಕು ಅನ್ನೋ ಆಸೆ ಇತ್ತು. ತಮ್ಮ ಬಂಧು ಬಳಗದವರ ಮುಂದೆಯೇ ಮಗಳನ್ನು ದಾರಿ ಎರೆದು ಕೊಡಬೇಕು ಅಂದ್ಕೊಂಡಿದ್ರು. ಹೀಗಾಗಿ ಅಳಿಯನ ಕುಟುಂಬಸ್ಥರನ್ನೂ ಒಪ್ಪಿಸಿ ದಾವಣಗೆರೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಮಗಳು ಅವಳು ಪ್ರತಿಯೊಂದು ಶಾಸ್ತ್ರನೂ ಇಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡ್ಕೋಬೇಕಂತ ಯಾವುದೂ ಸ್ಕಿಪ್ ಮಾಡಿಲ್ಲ. ನಾವು ಪ್ರತಿಯೊಂದು ಶಾಸ್ತ್ರ ಮಾಡಿದ್ದೀವಿ. ಸೊ ಅವಳಿಗೂ ಎಲ್ಲ ಶಾಸ್ತ್ರ ಮಾಡ್ಕೋಬೇಕು ಅಂತ ತುಂಬ ಇಷ್ಟ. ಹಾಗಾಗಿ ನಾವು ಇವ್ರ ಫ್ಯಾಮಿಲಿ ದೇ ಆರ್ ವೆರಿ ಸಪೋರ್ಟಿವ್. ಅಲ್ಲಿಂದನೂ ಬಂದರು, ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮದಲ್ಲೂ ಇವರಿದ್ದಾರೆ. ಇನ್ ಎ ಕೈಂಡ್ ಆಫ್ ಅರೇಂಜ್ ಮ್ಯಾರೇಜ್. ಅವ್ರು ಇಷ್ಟಪಟ್ಟರು, ಆಮೇಲೆ ನಾವು ಇವ್ರ ಹತ್ರ ಮಾತಾಡಿದ್ವಿ. ನ್ಯೂಜಿಲೆಂಡ್ ವರನೇ ಆದ್ರೂ ಪ್ರತಿಯೊಂದು ಸಂಪ್ರದಾಯವನ್ನು ನೆರವೇರಿಸಿದ್ದಾರೆ. ಮದುವೆಗೂ ಮೊದಲು ಚಪ್ಪರ ಶಾಸ್ತ್ರ, ಹಳದಿ ಶಾಸ್ತ್ರ ಸೇರಿದಂತೆ ಎಲ್ಲಾ ಶಾಸ್ತ್ರವನ್ನ ಮಾಡಿದ್ದಾರೆ. ನಂತರವೇ ಗುರು ಹಿರಿಯರ ಸಮ್ಮುಖದಲ್ಲಿ ಅದ್ಧೂರಿ ಮದುವೆ ನಡೆದಿದ್ದು, ಮದುಮಗನ ಜೊತೆ ಆತನ ತಂದೆ ತಾಯಿ ಕೂಡ ಭಾರತೀಯ ದೇಸಿ ಬಟ್ಟೆಯನ್ನ ತೊಟ್ಟು ಫುಲ್ ಖುಷಿ ಪಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಪೂಜಾ, ನಾನು ಹುಟ್ಟಿದ್ದು ಇಲ್ಲೇ, ಹೀಗಾಗಿ ಇಲ್ಲಿಯೇ ಮದುವೆಯಾಗಿದ್ದೇನೆ ಅಂದ್ರು. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು, ಸೊ ಹಿಂಗೆ ಮಾಡಬೇಕು ಅಂತ ಇದ್ದಿದ್ದು. ಅವರು ಎಲ್ಲ ಒಪ್ಪಿದ್ರು. ಸೊ ಇಂಡಿಯನ್ ವೆಡ್ಡಿಂಗ್ ಮಾಡ್ತಾ ಇದ್ದೀವಿ. ಏನು ಮಾಡ್ತೀರಿ ಮೇಡಮ್ ನೀವು? ನಾನು ಆಪ್ಟೋಮೆಟ್ರಿಸ್ಟ್ ಅಂತ ಕೆಲಸ ಮಾಡ್ತೀನಿ. ಹಾಂ, ಕನೆಕ್ಷನ್ ಆದದ್ದು ಹೆಂಗೆ ನಿಮ್ಗೆ ಅವರಿಗೆ? ನಾನು ವರ್ಕ್ ಮಾಡುವಾಗ ಪರಿಚಯ ಆಗಿದೆ. ಹಾಂ, ಹುಟ್ಟಿ ಬೆಳೆದಿದ್ದಲ್ವಾ, ಸೊ ಇಲ್ಲಿ ಕಲ್ಚರ್ ನನಗೆ ಇಷ್ಟ. ಇಟ್ಸ್ ವೆರಿ ಮೀನಿಂಗ್ಫುಲ್ ಟು ಮೀ. ಒಟ್ನಲ್ಲಿ ವಿದೇಶದಲ್ಲಿ ನೆಲೆಸಿದ್ರೂ ನಮ್ಮ ಆಚಾರ ವಿಚಾರವನ್ನ ಮರೆತಿಲ್ಲ. ನಾವೆಲ್ಲ ಇದ್ರೂ ನಮ್ಮೂರಿನ ನಂಟು ಬಿಟ್ಟಿಲ್ಲ ಅನ್ನೋದನ್ನ ಈ ಕುಟುಂಬ ತೋರಿಸಿಕೊಟ್ಟಿದೆ. ಸಂಜಯ್, ನ್ಯೂಸ್ 18, ದಾವಣಗೆರೆ.